ಈ ಬಣ್ಣ ಜನ ಜನಸೇವೆಗಾರನ ಈ ದೇಶ ಕಲಿಸಿ ಸಂಜ ಹಿರಿಮೆ ಕಲಿಮೆಯಿಲ್ಲ ನಮ್ಮೆಂದಲ್ಲದೆ ಅತ್ತ ಬೇರೂರು ಗುಡಿ ಇತ್ತ ಬಾದಾಮಿ ಇತಿಹಾಸ ಬರೆದು ಕೊಟ್ಟ ಕಲ್ಲ ಶಾಂತವೆಲ್ಲ ನಮದೆಲ್ಲದೆ ಚಾಲಗಳೆಲ್ಲ ಒಂದೆಡೆ ಸೇರಿ ಚಾಲವ ಮನೆ ಕಟ್ಟಿ ಯೋಗ್ಯತೆಯಿಂದ ಮೇಲಕ್ಕೆ ಬಂದ ಕುಲರಾಜಿ ವಿಶ್ವಕರ್ಮ ವಿಶ್ವಕರ್ಮ ಎಂದು ಬಾರ ಎಂದು ಕುಲಸ ಕಣ್ಣಾಗಿ ನಮ್ಮ ಔಷೇಶ್ವರನೇ ಇರುವಾಗ ಕುಲಸ ಜೀವದುರಿಯಾಗಿ ಸಿದ್ಧಪ್ಪಾಗಿಯೂ ಇರುವಾಗ ನಮ್ಮಲ್ಲಿ ಎಂದು ಇಲ್ಲ ಹೊಡಕು ಇಲ್ಲ ಎಂದು ತೋರಿಸಿ ಕುಲಸ ವಿಷಯವೇ ಆಗಿ ಯೋಗಿ ವೀರ ಬ್ರಹ್ಮೇಂದ್ರ ಕುಲಸ ಆತ್ಮವೇ ಆಗಿ ಜಗದ ಆ ವಿಶ್ವಕರ್ಮ ನಮಗೆ ಬೆಳಕಾಗಿ ಮಾಡ್ತಾರ ಅವನ ಆಚರಣೆ ಕರ್ಕೊಂಡ್ಬರೋದು ನಾವು ಚಿನ್ನ ಬೆಳ್ಳಿ ಕೆಲಸ ಮಾಡ್ತಾರೆ ಅವನ್ನ ಕರ್ಕೊಂಡ್ಬರೋದು ನಾವು ಶಿಲ್ಪಿಗಳು ಯಾವ ಜಾತಿ ಕೆಳಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಅಸಲಿಗೆ ನನ್ನ ಪ್ರಕಾರ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕೆಲವರಿಗೆ ಬಿಟ್ರೆ, ಬ್ರಾಹ್ಮಣ ಸಮಾಜದಲ್ಲಿದ್ದಂತ ಕೆಲವರಿಗೆ ಬಿಟ್ರೆ ಈ ವಿಶ್ವಕರ್ಮ ಅನ್ನೋ ಪದಕ್ಕೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಯಾರಿಗ ಹೊಸ ವಿಶ್ವಕರ್ಮ ಅನ್ನುವಂತ ಸ್ಥಿತಿನಲ್ಲಿ 25 ವರ್ಷದ ಹಿಂದೆ ಸಮಾಜ ಇತ್ತು. ಆಗ ನಾವೆಲ್ಲ ಸಮಾಜ ಕಟ್ಟಬೇಕು ಅನ್ನುವಂತ ಸಂದರ್ಭ ಬಂದಾಗ ನಾನು ಅವಾಗ ಸಿಗ್ತಾನೆ ಇರಲಿಲ್ಲ. ನಿಮ್ಗೆಲ್ಲ ಗೊತ್ತಿದ್ದಿಲ್ಲ. ಸ್ವಾಮೀಜಿಗಳು ಬಂದ್ರು, ಮನೆಗೆ ಬಂದ್ರು. ನಾನು ಅವಾಗ ಜಾತಿಯನ್ನು ಮೀರಿ ಎಲ್ಲರ ಜೊತೆಲಿ ಇದ್ದಂಥವ್ ನಾನು. ನನಗೆ ಇವತ್ತಿಗೂ ಜಾತಿ ಇಲ್ಲ ನನಗೆ. ಆದ್ರೆ ನಮ್ಮ ಸಮಾಜದ ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ನಿಮ್ ಜೊತೆ ನಿಂತಿದ್ದೆ ಅಷ್ಟೇ. ನಮ್ಮ ಸಮಾಜವನ್ನು ಇವತ್ತು ಯಾರಾದ್ರೂ ಕಾಪಾಡಿದ್ದಾರೆ ಅಂದ್ರೆ ಎಲ್ಲ ಸಮಾಜದ ಮಾತ್ರ ನಮ್ಮನ್ನು ಕಾಪಾಡೋದು. ನಮ್ಮ ಸಮಾಜವನ್ನು ಕಾಪಾಡಿಲ್ಲ. ಯಾಕಂದ್ರೆ ನನಗೆ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಈ ವಿಶ್ವಕರ್ಮ ಅಂತ ಹೆಸರು ಬಿಟ್ಟಾಗ ಬಹಳಷ್ಟು ಜನ ಕನ್ಫ್ಯೂಷನ್ ಆಗ್ಬಿಟ್ರು. ಅಯ್ಯೋ ನನ್ನಿಂದ ಏನು ಹೇಳ್ತಾ ಇದ್ದಾರೆ, ನಾವೆಲ್ಲ ವಿಶ್ವಕರ್ಮ ಅಂದ್ರೆ ಏನು ಅಂತ ಶುರುವಾಗೋಗಿತ್ತು. 5 ತಲೆ ಇರ್ತಕ್ಕಂಥ ದೇವ್ರನ್ನ ನೋಡಿದ್ರೆ ವಿಶ್ವಕರ್ಮನವರು ನಾವು ಅವರಲ್ಲಿ ನಾವು ಒಬ್ಬರು ಅಂತ ಇದ್ರೆ ವಿಶ್ವಕರ್ಮ ಹಿಸ್ಟ್ರಿ ಯಾರಿಗೂ ಗೊತ್ತಿರಲಿಲ್ಲ. ಇಲ್ಲಿ ಈಗ ಇಡೀ ದೇಶ ಈ ಉಪಪಂಗಡಗಳ ಹೆಸರುಗಳನ್ನು ಬಿಟ್ಟುಬಿಡ್ತಿದ್ರು. ಈಗ ಪ್ರಧಾನಮಂತ್ರಿಗಳು ಕೂಡ ನಮ್ಮ ಸಂಘಟನೆಯನ್ನು ನೋಡಿ PM
ಈಗ ತಾನೇ ಹೇಳಿದರು ಶಾಸಕರು, ಪಂಚಕಸುಬುಗಳ ಮೂಲಕ ನೀವೆಲ್ಲ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದೀರಿ ಅಂತ ತಿಳ್ಕೊಂಡು ನಮ್ಮನ್ನ ಹೊಗಳಿದರು. ಆದರೆ ಅಯೋಧ್ಯೆ ಅಂದ್ರು, ಬೇಲೂರು ಹಳೆಬೀಡು ಅಂದ್ರು, ಏನೆಲ್ಲ ವಿಶ್ವಕರ್ಮ ಸಮಾಜದವರಿಗೆ ಹೊಗಳಿಕೆಯನ್ನ ಸರಾಸರಿಯಾಗಿ ವೇದಿಕೆ ಮೇಲೆ ಬಂದಿರತಕ್ಕಂತ ರಾಜಕಾರಣಿಗಳು ಈ ಸಮಾಜವನ್ನು ಹೊಗಳುವುದು ನಮ್ಮ ನಿಮ್ಮಲ್ಲಿ ಗೊತ್ತಿರುವಂತದ್ದು. ಆದರೆ ಆ ಹೊಗಳಿಕೆಯ ಜೊತೆಗೆ ಈ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳ ಬಗ್ಗೆ ಯಾರೂ ಕೂಡ ಕಿಂಚಿತ್ತಾಗಿ ಯೋಚನೆ ಮಾಡಿರ್ತಕ್ಕಂಥವರಲ್ಲ. ಇದರ ಮಧ್ಯದಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯ ಅವರ ಸಂಸ್ಮರಣ ದಿನಾಚರಣೆ ಬಗ್ಗೆ ಅಧ್ಯಕ್ಷರು ಹೋರಾಟವನ್ನ ಪ್ರಾರಂಭ ಮಾಡಿದರು. ಸಾಮಾನ್ಯವಾಗಿ ಹೋರಾಟಕ್ಕೆ ಸಿಗ್ಲಿಲ್ಲ. ಪುಟ್ಟ ಸಮಾಜಗಳಿಗೆ ಹೆಂಗದಪ್ಪ ಅಂತಂದ್ರೆ ಕೊಡಬೇಕು ಅಂತಕ್ಕಂಥವ್ರಿಲ್ಲ. ಈ ಸಮಾಜವನ್ನ ಕೊಡ್ಲಾರ್ದೆ ಗೊತ್ತಿಲ್ಲದೆ ಹೆಂಗನ ಮಾಡಿ ತಿಂದು ತೇಗಬೇಕನ್ನುವಂತ ಜನಗಳೇ ಬಹಳಷ್ಟರ. ಇವರ ಜೊತೆ ಹೋರಾಟ ಮಾಡಿ ಬರೇ ಹೋರಾಟಕ್ಕೆ ಸಿಗಲಿಲ್ಲ, ಪಾದಯಾತ್ರೆಯನ್ನ ಮಾಡಿ ವಿಶ್ವಕರ್ಮ ಸಮಾಜಕ್ಕೆ ಇನ್ನೊಂದು ಕಾರ್ಯಕ್ರಮವನ್ನ ಅಮರಶಿಲ್ಪಿ ಜಕಣಾಚಾರ್ಯ ಸಂಸ್ಮರಣ ದಿನಾಚರಣೆ ಅಂತಕ್ಕಂಥದ್ದು ತಂದುಕೊಟ್ಟವರು ನಮ್ಮ ನಂಜುಂಡಿಯವರು. ಇವತ್ತ ಕೆಲವೊಂದು ಸಲ ನನಗೆ ಈ ವೇದಿಕೆ ಹೇಳ್ಬೇಕಂತ ಗೊತ್ತಿಲ್ಲ, ಈ ಕಾರ್ಯಕ್ರಮಗಳನ್ನ ನಮ್ಮವರೆಲ್ಲರೂ ಕೂಡ ಗರಿಗರಿಯ ವೈಟ್ ಅಂಡ್ ವೈಟ್ ಬಟ್ಟೆಗಳನ್ನ ಹಾಕೊಂಡು ನಾವು ಕೂಡ ನಾಯಕರು ಅಂತ ತಿಳ್ಕೊಂಡು ಒಂದೊಂದು ಸಲ ಕಾರ್ಯಕ್ರಮಕ್ಕೆ 2 ಕಾರ್ಯಕ್ರಮಗಳು ಭಾಗವಹಿಸ್ತಾರೆ. ಆದ್ರೆ ಅದ್ರ ಹಿಂದೆ ಆಗಿರ್ತಕ್ಕಂಥ ಕಷ್ಟ ಏನು, ನಂಜುಂಡಿ ಅವರು ಎಷ್ಟು ಶ್ರಮ ಪಟ್ಟರು, ಎಷ್ಟು ಕೋಟಿ ಎಷ್ಟು ಲಕ್ಷಗಳನ್ನ ಖರ್ಚು ಮಾಡಿದ್ರು ಅಂತಕ್ಕಂಥದ್ದನ್ನ ತಲೆಯಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಇನ್ನೊಂದು ಇವತ್ತು ಕಾರ್ಯಕ್ರಮದ ಜೊತೆಗೆ ಬರೀ ಅಮರಶಿಲ್ಪಿ ಜಕಣಾಚಾರ್ಯ ಸಂಸ್ಮರಣ ದಿನಾಚರಣೆ ಮಾಡಿಕೊಟ್ರ, ಅವ್ರು 2 ಕಾರ್ಯಕ್ರಮಗಳು ಮಾಡಿಕೊಟ್ರು ಕೂಡ ಸರ್ಕಾರದಿಂದ ಆಗ್ತಕ್ಕಂಥ ಯಾವ ಕಾರ್ಯಕ್ರಮಗಳಿಗೆ ಹೋಗಂಗಿಲ್ಲ. ಅವತ್ತಿನ ದಿವಸ ದೂರದ ಯಾವುದೋ ಕಾಶಿನೋ ಇನ್ನೊಂದು ಕಡೆಗೋ ಅಯೋಧ್ಯೆನೋ ಪ್ರವಾಸಕ್ಕೆ ಹೋಗ್ಬಿಟ್ಟು ಅವತ್ತಿನ ದಿವಸ ದರ್ಶನ ಮಾಡ್ತಾರೆ. ಏನಂತ ದರ್ಶನ ಮಾಡೋದ್ರ ಜೊತೆಗೆ ಒಂದು ಸಂಕಲ್ಪವನ್ನು ಮಾಡ್ತಾರೆ, ನನ್ನ ಸಮಾಜಕ್ಕೆ ಕೊಡುಗೆಯನ್ನು ಕೊಡಿಸ್ತಕ್ಕಂಥದ್ದು ಅಷ್ಟೇ ನನ್ನ ಕೆಲಸ, ಆ ಕೊಡುಗೆಯನ್ನು ನಾನು ಅನುಭವಿಸಬೇಕಾಗಿಲ್ಲ, ನನ್ನ ಸಮಾಜ ಅನುಭವಿಸಲಿ ಅಂತ ತಿಳ್ಕೊಂಡು ಅಲ್ಲಿ ಆ ದೇವರ ಬಳಿ ಹೋಗಿ ಅವರು ಸಂಕಲ್ಪವನ್ನು ಮಾಡ್ತಾರೆ. ಸಂಕಲ್ಪದ ಜೊತೆಗೆ ಮುಂದಿನ ಮಾತು ಏನಪ್ಪಾ ಅಂತಂದ್ರೆ, ನಾನು ಇನ್ನೂ ಅನೇಕ ಕೊಡುಗೆಗಳನ್ನು ಕೊಡಿಸ್ತಕ್ಕಂಥ ಶಕ್ತಿ ದೇವಾನಿ ನಾನು ಕೊಡಪ್ಪ ಅಂತಕ್ಕಂಥ ವಿಚಾರವನ್ನ ಅವರು ಆ ಭಗವಂತನ ಮುಂದೆ ಇಟ್ಟು ಮತ್ತೆ ಹೊಸದಾಗಿ ವಿಶ್ವಕರ್ಮ ಸಮಾಜಕ್ಕೆ ಇನ್ನೇನು ಕೊಡಬಹುದು ಅಂತಕ್ಕಂಥ ಆಲೋಚನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಹೊಳೆದಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಮೀಸಲಾತಿ ಅಂತಕ್ಕಂಥದ್ದು. ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು, ಈ ಸಮಾಜವನ್ನ ಸೇರಿಸುವ ಮುಖಾಂತರ ಈ ಸಮಾಜಕ್ಕೆ ಸಾಮಾಜಿಕವಾಗಿರ್ತಕ್ಕಂಥ ನ್ಯಾಯ, ಈ ಸಮಾಜದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಶಿಕ್ಷಣ, ರಾಜಕೀಯ ಸ್ಥಾನಮಾನಗಳು ದೊರಕಿಸಿಕೊಳ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದಿಂದ ಕುಲಶಾಸ್ತ್ರ ಅಧ್ಯಯನಕ್ಕೆ ಅವರು ಅವಕಾಶ ಮಾಡಿಸ್ತಾರೆ. ದುರಾದೃಷ್ಟವಶಾತ್ ಏನಪ್ಪಾ ಅಂತಂದ್ರೆ ನಮ್ಮ ಪಾಲಿಗೆ ವಿಶ್ವಕರ್ಮನ ಹಣೆಬರಹವನ್ನ ಸರಿಯಾಗಿ ಬರಬೇಕಾಗಿರ್ತಕ್ಕಂಥ ವ್ಯಕ್ತಿ ಸಿಗಲಿಲ್ಲ ನಮಗೆ. ಆತ ಪೆನ್ನನ್ನ ಯಾವ ಮನಸ್ಸಿನಿಂದ ಹಿಡ್ಕೊಂಡು ಗೊತ್ತಾಗ್ಲಿಲ್ಲ. ಆದ್ರೆ ಆ ಪೆನ್ನಿನಲ್ಲಿ ವಿಷವನ್ನು ತುಂಬಿರ್ತಕ್ಕಂಥ ವ್ಯಕ್ತಿಗಳು ಯಾರಂತೂ ಕೂಡ ನಮಗೆ ಅರ್ಥ ಆಗಲಿಲ್ಲ. ನಾವು ಇವತ್ತು ವಿಶ್ವಕರ್ಮರ ಪಂಚಕಸುಬುಗಳ ಮುಖಾಂತರ ಇದ್ದೀವಿ. ಬಡಿಗ, ಕಮ್ಮಾರ, ಅಕ್ಕಸಾಲಿಗ, ಕಂಚಗಾರ, ಶಿಲ್ಪಿ ಅಂತಕ್ಕಂಥ 5 ಜನಗಳು ನಾವು ಈ ಪಂಚವೃತ್ತಿಯನ್ನು ಮಾಡ್ಕೊಂಡು ಬಂದರೂ ಕೂಡ ನಾವು ಬಡಿಗತನ ಕೆಲಸ ಮಾಡ್ತಕ್ಕಂಥವ್ರು ಕಂಬಾರಿಕೆಯನ್ನು ಮಾಡ್ತೀವಿ, ಕಂಬಾರಿಕೆಯನ್ನು ಮಾಡ್ತಕ್ಕಂಥವ್ರು ನಾವು ಅಕ್ಕಸಾಲಿಗರು ಕೂಡ ಮಾಡ್ತೀವಿ. ಆದರೆ ಈ ಸಮಾಜದಲ್ಲಿ ಸುವರ್ಣಕಾರರೇ ಬೇರೆ, ಕಮ್ಮಾರನೇ ಬೇರೆ ಅಂತಕ್ಕಂಥ ಒಡೆದಾಳುವಂತಹ ನೀತಿಯನ್ನ ನಂಜುಂಡಪ್ಪ ಅವರು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಈ ವೇದಿಕೆಯ ಮೇಲೆ ನಾನು ಬಹಳ ಸಿಟ್ಟಿಂದ ಹೇಳಬೇಕಾಗ್ತದೆ. ನಂಜುಂಡಪ್ಪ ಅವರು ಮೈಸೂರಿನ ಒಂದು ಸಹ ಅಧ್ಯಾಪಕರಾಗಿ ಕೆಲಸ ಮಾಡ್ತಕ್ಕಂಥವ್ರು. ಈ ಸಮಾಜ ಬಡಿಗೆತನ ಒಂದು ಕಮ್ಮಾರಿಕೆಯ ಕೆಲಸ ಮಾಡ್ತಕ್ಕಂಥವ್ರ ಮನೆಯ ಮುಂದೆ ಹೋಗ್ರಿ ನೀವು, ಬಿಸಿಲಿನಲ್ಲಿ ಒಂದಿಷ್ಟು ಯಾವುದೋ ಕಟ್ಟಿಗೆಗಳು ಯಾವುದೋ ಒಂದು ಚಪ್ಪರವನ್ನ ಹಾಕಿಕೊಂಡು ಆ ಕಬ್ಬಿಣದ ಬೆಂಕಿಯ ಜೊತೆಗೆ ಕೆಲಸ ಮಾಡ್ತಾರೆ. ರೈತನಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳ ಮಾಡ್ಕೊಳ್ಬೇಕಾದ್ರೆ ಯಾವುದೋ ಗಿಡದ ನೆರಳಿನಲ್ಲಿ ಕೆಲಸ ಮಾಡ್ತಾರ. ಈ ತರ ಕಂಚುಗಾರಿಕೆ ಕಲ್ಲಿನ ಜೊತೆಗೆ ಹೋರಾಟವನ್ನು ಮಾಡ್ತಕ್ಕಂಥ ಶಿಲ್ಪಿಗಳು ಗುಡಿ ಗುಂಡಾರಗಳು ಮಾಡಬೇಕಾಗಿದ್ದ ಕಲ್ಲಿನ ಜೊತೆಗೆ ಒಂದು ರೀತಿಯ ಹೋರಾಟವೇ ಅದು. ಈ ರೀತಿಯ ಕಷ್ಟಪಟ್ಟುಕೊಂಡು ಬಂದಿರತಕ್ಕಂಥ ಹಳ್ಳಿಯಿಂದ ಸಣ್ಣ ಪುಟ್ಟ ಗ್ರಾಮಗಳಿಂದ ಬಂದಿರತಕ್ಕಂಥ ವಿಶ್ವಕರ್ಮ ಸಮಾಜಕ್ಕೆ ನ್ಯಾಯ ಸಿಕ್ಕಿ ಸಮಾಜ ಬೆಳೀತು ಅಂತಕ್ಕಂಥ ಯಾರು ಕೆಟ್ಟ ಆಲೋಚನೆಗಳು ಮಾಡ್ತಾರೋ ಅಂತವರ ಕಿವಿಯ ಅವರು ತುಂಬಿರಬಹುದು ಅಂತಕ್ಕಂತಹ ಮಾತು ನನಗೆ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದಕ್ಕೆ ನಾವು ವಿಶ್ವಕರ್ಮ ಸಮಾಜವನ್ನು ಎಚ್ಚೆತ್ತುಕೊಳ್ಬೇಕು. ಈ ಸಮಾಜವನ್ನ ನಾವು ಸಾಮಾಜಿಕವಾಗಿ ಈ ಪ್ರಜಾಪ್ರಭುತ್ವಗಳಿಗೆ ಸಿಗ್ತಕ್ಕಂಥ ನ್ಯಾಯಗಳಿಂದ ನಾವು ಈ ಸಮಾಜವನ್ನು ಬೆಳೆಸಲಿಲ್ಲಪ್ಪ ಅಂತಂದ್ರೆ ಈಗಾಗಲೇ ನಮ್ಮಲ್ಲಿ ಇಲ್ಲಿ ಹುಡುಕಾಡಿದ್ರೆ ಒಂದು 4-5 ಜನ ನಾವು ಎಮ್ ಸಿಗಂಗಿಲ್ಲ. ಒಬ್ರಿಬ್ರು ಇದೀವೋ ಅನ್ನಂಗದ. ಹಂಗಿರ್ಬೇಕಾದ್ರೆ ಮಿನಿಸ್ಟರ್ ಅಂತ ಒಂದು ಮಾತೆ ಕೇಳಕ್ ಹೋಗ್ಬೇಡ್ರಿ. ಅವೆಲ್ಲ ಏನಿದ್ರು ಕೂಡ ಕೊಡದವ ಯಾರು
ಮಲತಾಯಿ ಅಂತ ನಂತರ ಆ ರೀತಿ ಒಳಗಾಗ್ಬಿಟ್ಟದ ನಮಗ. ಅಂತವರ ದೊಡ್ಡ ದೊಡ್ಡ ಸಮಾಜಗಳ ಬೊಕ್ಕಸಕ್ಕೆ ಅಥವಾ ಅವರವರ ತೆಕ್ಕಿಗೆ ಹೋಗಿ ಸೇರಿರ್ತಕ್ಕಂಥ ಅಧಿಕಾರಿಗಳು, ಮಿನಿಸ್ಟ್ರು, ಮಂತ್ರಿಗಳು ಅಂತಕ್ಕಂಥವೆಲ್ಲ. ಅದಕ್ಕೆ ಈ ಸಮಾಜ ಎಚ್ಚೆತ್ತುಕೊಳ್ಬೇಕು. ಕಾರ್ಯಕ್ರಮಗಳು ನಮಗೆ ನೆಪ. ಈ ಕಾರ್ಯಕ್ರಮಗಳ ಮುಖಾಂತರ ನಾವು ಸಂಘಟನೆ ಮಾಡುವ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರ ಒಳ್ಳೆಯ ಕನಸುಗಳು. ನಾನೊಂದು ಮಾತನ್ನ ಯಾವತ್ತೂ ಹೇಳ್ತಿರ್ತೀನಿ. ಅರ್ಜುನ ಆಯ್ಕೆ ಮಾಡ್ಕೊಂಡು 1000 ಜನ ಸೈನ್ಯ ಒಂದು ಕಡೆಗೆ ಆಯ್ಕೆ ಮಾಡ್ಕೊಳ್ಳುವಂತ ಸಂದರ್ಭ ಬಂದಾಗ ಕೃಷ್ಣ ಪರಮಾತ್ಮನಿಗೆ ಹೇಗೆ ಪಾಂಡವರು ಆಯ್ಕೆ ಮಾಡ್ಕೊಂಡ್ರು, ನಮ್ಮ ಈ ಕರ್ನಾಟಕದಲ್ಲಿ ನಾವು 100 ಜನ ಮಠಾಧಿಪತಿಗಳಿದ್ದೀವಿ. 25 ವರ್ಷಗಳ ಮೊದಲು ನಾವು ನಾಯಕ ಅಂತ ಆಯ್ಕೆ ಮಾಡಿಕೊಳ್ಬೇಕಾಗಿತ್ತು ಸಂದರ್ಭ ನಮ್ಮ ಸ್ವಾಮೀಜಿಗಳಿಗೆ ಬಂದಾಗ ನಮ್ಮ ಸ್ವಾಮೀಜಿಗಳು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ 40 ಲಕ್ಷ ಜನರಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ಕೆ ಪಿ ನಂಜುಂಡಿಯವರು ಆಯ್ಕೆ ಮಾಡಿಕೊಂಡ್ರು. 25 ವರ್ಷಗಳ ಮೊದಲು ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಅನೇಕ ಸವಲತ್ತುಗಳು ಸಿಕ್ಕವ. ಇನ್ನೂ ಸಿಗಬೇಕಾಗಿದ್ದು ಬಹಳಷ್ಟು ಅದ. ಪಡೆದುಕೊಂಡಿದ್ದು ಸ್ವಲ್ಪ ಅಷ್ಟದ, ಇನ್ನು ಪಡಿಬೇಕಾಗಿರ್ತಕ್ಕಂಥದ್ದು ಸಾಗರದಷ್ಟದ. ಆ ಸಾಗರವನ್ನ ನಾವು ಮುಟ್ಟಬೇಕಾಗಿತ್ತಪ್ಪ ಅಂತಂದ್ರ ನಾವು ನಮ್ಮ ಚಾಣಕ್ಯನ ರೀತಿಯೊಳಗಿರ್ತಕ್ಕಂಥ ನಾಯಕ ಆ ದೇವರು ಈ ವಿಶ್ವಕರ್ಮರಿಗಾಗಿ ನಂಜುಂಡಿಯವರನ್ನ ಕೊಟ್ಟು ಕಳಿಸಿದ್ದಾರೆ. ಮಕ್ಕಳಿಗೆ ನಿಜವಾದ ನ್ಯಾಯ ಸಿಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನು ನಮ್ಮ ಅಧ್ಯಕ್ಷರು ಇವು ಯಾವ ಕಾರ್ಯಕ್ರಮಗಳು ಆಗ್ಲಿಲ್ಲ ಅಂತಂದ್ರೆ ಬೀದರ್ನಿಂದ ಬೆಂಗಳೂರಿಗೆ ಬೃಹತ್ವಾಗಿರ್ತಕ್ಕಂಥ ಒಂದು ಪಾದಯಾತ್ರೆಯ ಉದ್ದೇಶವನ್ನ ಇಟ್ಟುಕೊಂಡಿದ್ದಾರೆ. ಪಾದಯಾತ್ರೆ ಇವತ್ತ ಬರೀ ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿ ಮುಗಿಸಬೇಕು ಅಂತಕ್ಕಂಥದ್ದಲ್ಲಿ ಧಾರ್ಮಿಕವಾಗಿರ್ತಕ್ಕಂಥ ಹೆಜ್ಜೆಯನ್ನು ಕೂಡ ಇಟ್ಟಿದ್ದಾರೆ ಅವರು. ವಿಶ್ವಕರ್ಮಕ್ಕಂತ ಒಂದು ಸಂಸ್ಕಾರ ನಮ್ಮ ಮಕ್ಕಳಿಗೆ ನಾವು 8 ವರ್ಷ ಆದ ನಂತರದಲ್ಲಿ ಮಕ್ಕಳಿಗೆ ಉಪನಯನವನ್ನ ಮಾಡಿಸಿ ಅವರಿಗೆ ವೇದಾಧ್ಯಯನವನ್ನ ಮಾಡಿಸಿ ಕಳಿಸಿಕೊಡ್ತಕ್ಕಂಥ ಸಂಸ್ಕಾರ. ಅದನ್ನ ರಾಜ್ಯ ಮಟ್ಟದಲ್ಲಿ ಸಾಮೂಹಿಕ ಉಚಿತ ಉಪನಯನಗಳನ್ನ ನಾನೇ ಮಾಡಿಸಿಕೊಡ್ತೀನಿ ಸ್ವಾಮೀಜಿಗಳೇ, ನನಗೊಂದು ದಿನಾಂಕವನ್ನು ನಿಗದಿಪಡಿಸಿತು ಹೇಳಿ ಅಂತ ಹೇಳಿದ್ರು. ಆ ದಿನಾಂಕವನ್ನು ಕೂಡ ನಾವು ತೆಗೆದುಕೊಂಡು ಬಂದಿದ್ದೇವೆ. ಬರೀ ಉಪನಯನಗಳಲ್ಲ, ವಿಶ್ವಕರ್ಮ ಸಮಾಜದ ವಧುವರರಿಗೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಬೇಕು, ಅವರಿಗೋಸ್ಕರ ಒಂದು ವೇದಿಕೆ ನಿರ್ಮಾಣ ಮಾಡಬೇಕು ಅಂತ ವಧುವರರ ಒಂದು ಕಾರ್ಯಕ್ರಮವನ್ನು ಕೂಡ ಅವರು ಮಾಡಿದ್ದಾರೆ. ವಿಶ್ವಕರ್ಮ ಈಗ ತಾನೇ ಹೇಳಿದ್ರು, ಪಂಚಮುಖಗಳಿಂದ ಇರ್ತಕ್ಕಂಥ ಆ ವಿರಾಟ್ ವಿಶ್ವಕರ್ಮನಿಗೋಸ್ಕರ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಯಾಗವನಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗ ಈ ಸಮಾಜ ಬೆಳಿಬೇಕಾದ್ರೆ ಏನ್ ಸವಲತ್ತುಗಳು ಅದಕ್ಕಾಗಿ ಹೋರಾಟವೂ ಕೂಡ ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ಮಾಡಿರ್ತಕ್ಕಂಥ ನಮ್ಮ ಅಧ್ಯಕ್ಷರ ಸಂಕಲ್ಪಕ್ಕೆ ನಾವೆಲ್ಲರೂ ಬದ್ಧರಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಈ ಹೆಗ್ಗನಹಳ್ಳಿ ಕ್ಲಾಸ್ನ ವಿಶ್ವಕರ್ಮ ಸಮಾಜ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೋರುತ್ತೇನೆ. ಓಂ ನಮೋ ವಿಶ್ವಕರ್ಮಣೆ. ಸರ್ವೇ ಜನಃ ಸುಖಿನೋ ಭವಂತು. ವಿಶ್ವಕರ್ಮ ಎಂದು ಬಾರ ಎಂದು ಕುಲಸ ಕಣ್ಣಾಗಿ ನಮ್ಮ ಔಷೇಶ್ವರನೇ ಇರುವಾಗ, ಕುಲಸ ಜೀವಗುರಿಯಾಗಿ ಸಿದ್ಧಪ್ಪಾಗಿಯೂ ಇರುವಾಗ ನಮ್ಮಲ್ಲಿ ಎಂದು ಇಲ್ಲ, ಒಡಕು ಇಲ್ಲ ಎಂದು ತೋರಿಸಿ ಕುಲಸ ವಿಜಯವೇ ಆಗಿ ಯೋಗಿ ವೀರ ಬ್ರಹ್ಮೇಂದ್ರ ಕುಲಸ ಆತ್ಮವೇ ಆಗಿ ಜಗದ ಆ ವಿಶ್ವಕರ್ಮ ನಮಗೆ ಬೆಳಕಾಗಿ ಇರಲು ನಾವು ಯಾರು ಎಂದು ಜಗತ್ತೇ ಹೇಳಿಸಿ ಅಮೃತಗಳಿಗೆ ಕೂಡಿದೆ ಈಗ ಬೆಳೆಯುವುದೊಳಗೆ ಈ ಅಚಿಷ್ಟ ಬಿಕ್ಕರೆ ಕಷ್ಟ ಬೆಳೆಯುವುದೊಳಗೆ ವಿಶ್ವಕರ್ಮ ವಿಶ್ವಕರ್ಮ ಎಂದು ಮಾರ ಕುಲುಮೆಯ ಹಿರಿಯ ಹೊತ್ತುವ ನಮ್ಮ ಜನತೆಯ ಎಂದು ಬಾರ ಎಂದು ಬಾರ. ನಾವು ಈ ಬಣ್ಣ ಜನಕ್ಕೆ ಬೇಕಾದ ಜನ, ಈ ದೇಶ ಕಲಿಸಿ ತಂದ ಹಿರಿಮೆ ಕಲಿಮೆಯಿಲ್ಲ ನಮ್ಮೆಂದಲ್ಲೇ. ಅತ್ತ ಬೇರೂರು ಗುಡಿ ಇತ್ತ ಬಾದಾಮಿ ಇತಿಹಾಸ ಬರೆದುಕೊಂಡ ಕಲ್ಲ ಶಾಸ್ತ್ರವೆಲ್ಲ ನಮ್ಮದೇ ಅಲ್ಲದೆ. ಚಾಣಗಳೆಲ್ಲ ಒಂದೆಡೆ ಸೇರಿ ಚಾಣ